ಮೋರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ಈ ವ್ಲಾಗ್ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ ಬೆಂಗಳೂರಲ್ಲಿ ನಡೆದಂತ ಇಂಡಿಯನ್ ಏರ್ ಶೋಗೆ ನಾನು ಹೋಗ್ತಾ ಇದ್ದೆ. ಸೊ ಇದು ಫೆಬ್ 10th ಇಂದ ಫೆಬ್ 14th ವರೆಗೂ ನಡೀತಿತ್ತು. ಅಂಡ್ ನಾನು ಪಾಸ್ ಸಿಗಕ್ಕೆ ಅಂತ ಏನೋ ಟ್ರೈ ಮಾಡಿದೆ, ಪಾಸ್ ಸಿಕ್ಕಿಲ್ಲ. ಸೊ ನಾವೇ ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ. ಅಂಡ್ ಬೀಯಿಂಗ್ ಏರೋನಾಟಿಕಲ್ ಇಂಜಿನಿಯರ್ ನಂಗೆ ಏರ್ ಶೋ ನೋಡ್ಬೇಕು ಅಂತ ಒಂದ್ ಬಿಗ್ ಡ್ರೀಮ್ ಇತ್ತು. ಸೊ ಏರ್ ಕ್ರಾಫ್ಟ್ಸ್ ಎಲ್ಲ ನೋಡಕ್ ಸಿಗುತ್ತೆ ಅಂತ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಟುಡೇ. ಸೊ ಹೇಗಿತ್ತು ಏರ್ ಶೋ, ಯಾವೆಲ್ಲ ಏರ್ ಕ್ರಾಫ್ಟ್ ನೋಡಿದೆ, ಏನೆಲ್ಲ ಫನ್ ಮಾಡಿದ್ವಿ ಅಂತ ಲೆಟ್ಸ್ ಸಿ ಇನ್ ದ ವ್ಲಾಗ್. ಸೊ ನಾನು ಇಲ್ಲಿಂದ ಬಸ್ಸಲ್ಲಿ ಹೊರಟೆ. ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಡೈರೆಕ್ಟ್ ಏರ್ ಶೋಗೆನೆ ನಮ್ಮ CM ಸಿದ್ದರಾಮಯ್ಯ ಬಿಟ್ಟಿರೋ ಅಂತ ಫ್ರೀ ಮಹಿಳೆಯರಿಗೆ ಉಚಿತವಾದ ಬಸ್, ಆ ಬಸ್ಸಲ್ಲಿ ಹೋದೆ. ಸೊ ಮೆಜೆಸ್ಟಿಕ್ ಇಂದ ಹೋಗ್ತಾನೆ ಟ್ರಾಫಿಕ್ ಆಗಿತ್ತು. ನಾನು ಬೆಳಗ್ಗೆ 8 o'clockಗೆ ಹೊರಟಿದ್ದೆ. ಬಟ್ ಸ್ಟಿಲ್ ಆಸ್ ಯೂಶುವಲ್ ನಮ್ಮ ಬೆಂಗಳೂರಲ್ಲಿ ನಾವು ಟ್ರಾಫಿಕ್ ನೋಡದೇ ಇರೋ ಅಂಥ ಜಾಗ ಇರಲ್ಲ. ಸೊ ಟ್ರಾಫಿಕ್ ಆಗಿತ್ತು. ಏಯ್ಟ್ ಓ ಕ್ಲಾಕಿಗೆ ಹೊರಟಿದ್ದಕ್ಕೆ ಯಲಹಂಕ ರೀಚ್ ಆಗೋದಕ್ಕೆ ನನಗೆ ಆಲ್ಮೋಸ್ಟ್ 2 hours ಆಯಿತು. 10 o'clockಗೆ ಅಲ್ಲಿ ರೀಚ್ ಆದ್ವಿ. ಬಟ್ ಸ್ಟಿಲ್ ಅಲ್ಲಿ ನೋಡಿ ಆ ಕಡೆ ಎಷ್ಟು ಟ್ರಾಫಿಕ್ ಇತ್ತು ಅಂತ. ಸೊ ಬಸ್ ಇಳ್ಕೊಂಡು ಆ ಏರ್ಫೋರ್ಸ್ ಸ್ಟೇಷನ್ವರೆಗೂ ನಡ್ಕೊಂಡೇ ಹೋದ್ವಿ. ಸೊ ಬೇರೆ ಆಪ್ಷನ್ ಇರಲಿಲ್ಲ, ಬಸ್ಸಲ್ಲಿ ಹೋಗೋದಕ್ಕಿಂತ ನಡ್ಕೊಂಡೋದ್ರೆ ನಾವು ಬೇಗ ರೀಚ್ ಆಗ್ತೀವಿ ಅನಿಸ್ತು. ಸೊ ಫೈನಲಿ ನಾವು ಏರೋ ಇಂಡಿಯಾ ನಡೀತಿದ್ದ ಲೊಕೇಶನ್ಗೆ ರೀಚ್ ಆಗೋ ಅಷ್ಟರಲ್ಲಿ 10:30 ಆಗಿತ್ತು. ಸೊ ಶೋ 9 o'clockಯಿಂದ ಸ್ಟಾರ್ಟ್ ಆಗಿದ್ದರಿಂದ ಆಲ್ರೆಡಿ ಶೋ ಸ್ಟಾರ್ಟ್ ಆಗಿತ್ತು. ನಾವು ಹಾಗೋ ಈಗೋ ಬೇಗ ಹೋಗಿ ಅಲ್ಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲೂ ಶೋ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಸ್ಟಾರ್ಟಿಂಗ್ ಟು ಏರ್ಕ್ರಾಫ್ಟ್ ಏರ್ ಶೋ ನೋಡೋಕ್ಕಾಗಿಲ್ಲ. ಸೊ ಸೆಕೆಂಡ್ ಹಾಫಲ್ಲೂ ಅದೇ ಇರುತ್ತೆ. ಸೊ ವೆಯ್ಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ನಾವು ಡಿಸೈಡ್ ಆಗಿ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಿದ್ದಂಗೆ ನಮಗೆ Su-57 ರಷ್ಯನ್ ಏರ್ಕ್ರಾಫ್ಟ್ ಬ್ಯೂಟಿ ನೋಡೋಕ್ಕೆ ಸಿಕ್ತು. ಓ ಮೈ ಗಾಡ್, ದಟ್ ಸೌಂಡ್, ಗೂಸ್ ಬಂಪ್ಸ್ ಬರ್ತೈತೆ ಹಾಗೆ. ನೆಕ್ಸ್ಟ್ ನಾವು ನಮ್ಮ HAL ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಅಂಥ LUH ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ನ ನೋಡಿದ್ವಿ. ಸೊ ಈವನ್ ದಟ್ ವಾಸ್ ಸೂಪರ್. ಸೊ ಈಗ ನಾವು ನಮ್ಮ ಶೋ ಸ್ಟಾಪರ್ಸ್ನ ನೋಡ್ಬೋದು. ಸೂರ್ಯ ಕಿರಣ್, ಓ ಮೈ ಗಾಡ್, ಕೈಯಲ್ಲಿ ಏನೆಲ್ಲ ಕ್ರಿಯೇಟ್ ಮಾಡಿದ್ರು ಅಂದರೆ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಯು ಕ್ಯಾನ್ ಸಿ ಇಟ್ ನಾವು.
ಇದು ವ್ಯಾಲೆಂಟೈನ್ಸ್ ಡೇಗೆ. ಸೊ ಫಸ್ಟ್ ಹಾಫ್ ಆಫ್ ದ ಏರ್ ಶೋ ಮುಗೀತು. ಸೆಕೆಂಡ್ ಹಾಫ್ಗೂ ನಾವು ಅಲ್ಲೇ ವೆಯ್ಟ್ ಮಾಡ್ತಿದ್ರಿಂದ ಸೊ ಫುಡ್ ಏನು ತೊಗೊಂಡೋಗಿರಲಿಲ್ಲ. ಅಲ್ಲಿ ಅವೈಲಬಲ್ ಇದ್ದಿದ್ದೆ ಈ ಜ್ಯೂಸು ಫ್ರೂಟ್ಸ್ ಅಷ್ಟೇ, ಬಟ್ ಏನೂ ಚೆನ್ನಾಗಿರಲಿಲ್ಲ. ಆ್ಯಂಡ್ ನಾನು ಒನ್ ಮೋರ್ ರಿಕ್ವೆಸ್ಟ್ ನಿಮ್ಮೆಲ್ರಿಗೂ ಏನು ಮಾಡೋದು ಅಂತಂದರೆ, ಕೀಪ್ ಯುವರ್ ಸರೌಂಡಿಂಗ್ ಕ್ಲೀನ್. ಸೊ ಅಲ್ಲೇ ತಿಂದು ಅಲ್ಲೇ ಬಿಸಾಕೋದು ಮಾಡಬೇಡಿ ಪ್ಲೀಸ್, ಡಸ್ಟ್ಬಿನ್ಗೆ ಹಾಕಿ ಅಂತ ಐ ವಿಲ್ ರಿಕ್ವೆಸ್ಟ್ ಯು ಆಲ್. So finally our wait was over. SU-57 is here. Oh my god, ಆ ಸೌಂಡ್ ಕೇಳಿಸ್ಕೊಳ್ಳಿ, ಹಂಗೆ ಜುಮ್ ಅನ್ನುತ್ತೆ. ಫುಲ್ಲು ಆಕಾಶನೇ ಹಂಗೆ ನಡ್ಗೋಗ್ತಾ ಇತ್ತು. ಸೊ ಫೈನಲಿ ಏರೋ ಇಂಡಿಯಾಲಿ ಎಲ್ಲ ಏರ್ಕ್ರಾಫ್ಟ್ನ ವಿಟ್ನೆಸ್ ಮಾಡಿಕೊಂಡು ವಿ ಹ್ಯಾಡ್ ಅ ವೆರಿ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಸೊ ದಟ್ಸ್ ಇಟ್ ಫಾರ್ ದ ಡೇ ವಿತ್ ಲಾಟ್ಸ್ ಆಫ್ ಲವ್. ಕೀಪ್ ಲವಿಂಗ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟಾಟಾ, ಬಾಯ್. ಸೈನಿಂಗ್ ಆಫ್, ಗೀತಾ ಗೌಡ.